ಮಾನವ ಈ ಭೂಮಿಯ ಮೇಲೆ ಜೀವಿಸುವ ಸುಮಾರು 8.7 ಮಿಲಿಯನ್ ಜೀವರಾಶಿಗಳಲ್ಲಿ ಮಾನವ ಅತಿ ಶ್ರೇಷ್ಠ ಜೀವಿ. ಮಾನವನ ಶರೀರ ಅತಿ ವಿಚಿತ್ರ. ಇದರ ಬಗ್ಗೆ ಅಧ್ಯಯನ ನಡೆಸಿದಷ್ಟು ಹೊಸ ಹೊಸ ವೈದ್ಯಕೀಯ ವಿಜ್ಞಾನದ ಶಾಖೆಗಳು ಹೊರಬರುತ್ತಿರುವುದನ್ನು ನಾವು ಕಾಣಬಹುದು. ಮಾನವನ ಮೆದುಳನ್ನೇ ತೆಗೆದುಕೊಳ್ಳಿ. ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಇಷ್ಟು ಮುಂದುವರಿದ ಯುಗದಲ್ಲಿಯೂ ಕೇವಲ ಅದರ 10% ಭಾಗ ಮಾತ್ರ ಸಂಶೋಧಿಸಲು ಸಾಧ್ಯವಾಗಿದೆ. ಇದರ ಅರ್ಥ ನಮ್ಮ ಕಣ್ಣಿಗೆ ಕಾಣುವ, ಕೈಗೆ ಎಟಕುವ ನಮ್ಮ ಮೆದುಳಿನ 90% ಭಾಗ ಇನ್ನೂ ನಮ್ಮಿಂದ ಅಜ್ಞಾತವಾಗಿದೆ. ಮನುಷ್ಯನ ಹುಟ್ಟಿನ ಬಗ್ಗೆ ಯೋಚಿಸಿದರೆ ಎಲ್ಲವೂ ಅಜ್ಞಾತವಾಗಿದೆ. ತಾಯಿಯ ಹೊಟ್ಟೆಗೆ ಬರುವ ಮೊದಲು ಯಾವ ಲೋಕದಲ್ಲಿ ಇದ್ದೇನೋ ತಿಳಿದಿಲ್ಲ. ತಾಯಿಯ ಹೊಟ್ಟೆಗೆ ಬಂದು 2ನೇ ಲೋಕದಲ್ಲಿ 9 ತಿಂಗಳ ಪ್ರಯಾಣ ಕ್ರಮಿಸಿದ ಬಗ್ಗೆಯೂ ತಿಳಿದಿಲ್ಲ. ಈ ಪ್ರಪಂಚವು ಆತನಿಗೆ 3ನೇ ಲೋಕವಾಗಿದ್ದು ವರ್ಷಗಳು ಅರಿವಿಲ್ಲದೆ ಜೀವನ ನಡೆಸುತ್ತಿದ್ದಾನೆ. ಅರಿವು ಬಂದ ನಂತರ ಒಂದು ಕಾಲಘಟ್ಟ ಕಳೆದ ಮೇಲೆ ಮತ್ತೆ ಮರುವಿನ ಜೀವನ ನಡೆಸಿ ಈ ಪ್ರಪಂಚವನ್ನು ತ್ಯಜಿಸಿ 4ನೇ ಲೋಕಕ್ಕೆ ಪ್ರಯಾಣ ಬೆಳೆಸುತ್ತಾನೆ. ಯಾವಾಗ, ಎಲ್ಲಿ, ಹೇಗೆ ಎಂದೇನೂ ಗೊತ್ತಿಲ್ಲದ ಆ ಲೋಕಕ್ಕೆ. ಅಲ್ಲಿಯ ಜೀವನದ ಯಾವ ಅರಿವೂ ಆತನಿಗೆ ಇಲ್ಲ. ಎಷ್ಟು ವಿಚಿತ್ರ ಜೀವನ ಇದು! ಮಾನವನ ಈ ಹುಟ್ಟಿನ ರಹಸ್ಯದ ನಂತರ ಅವನ ಬಾಹ್ಯ ಲೋಕದ ಕಡೆ ಗಮನ ಹರಿಸಿದಾಗ ಈ ವಿಸ್ಮಯಕಾರಿ ಅಘಾತ ಬ್ರಹ್ಮಾಂಡ ಆತನ ಕಣ್ಣಿಗೆ ಕಾಣಿಸುತ್ತದೆ. ಅದರಲ್ಲಿ ಲಕ್ಷಾಂತರ ಗ್ಯಾಲಕ್ಸಿಗಳು, ಆ ಗ್ಯಾಲಕ್ಸಿಗಳ ನಡುವೆ ನಮ್ಮ ಗ್ಯಾಲಕ್ಸಿ, ಅದರಲ್ಲಿ ನಮ್ಮ ನಕ್ಷತ್ರ ಸೂರ್ಯ, ಅದರ ಸೌರಮಂಡಲದಲ್ಲಿ ನಾವು, ನಮ್ಮ ಭೂಮಿ, ಆ ಭೂಮಿಯಲ್ಲಿ ನಮ್ಮ ಭಾರತ, ಅದರಲ್ಲಿ ನಾನು ಒಬ್ಬ. ಅನೇಕಾನೇಕ ನಕ್ಷತ್ರಗಳ ಬೆಳಕು ನಮ್ಮ ಭೂಮಿಗೆ ಇನ್ನೂ ತಲುಪಿಲ್ಲ. ಇಂತಹದರಲ್ಲಿ ನಾನು, ನನ್ನದು ಎಂಬ ಅಹಂ ಯಾವ ಬೆಲೆಯದ್ದು? ಅಹಂಗೆ ಉಗಮಸ್ಥಾನವೂ ಇಲ್ಲದಂತಹ ಸ್ಥಳದಲ್ಲಿ ನಾನು ಜೀವಿಸುತ್ತಿದ್ದೇನೆ ಎಂದು ಮನುಷ್ಯ ಅರ್ಥ ಮಾಡಿಕೊಂಡಾಗ ಮಾತ್ರ ಮಾನವನಾಗಿ ಜೀವಿಸಲು ಸಾಧ್ಯ. ಮೂಲತಃ ಮಾನವ 2 ವಸ್ತುಗಳಿಂದ ಮಾಡಲ್ಪಟ್ಟಿದ್ದಾನೆ. ಒಂದು ಆತ್ಮ, 2 ಶರೀರ ಅಥವಾ ದೇಹ. ಶರೀರವನ್ನು ಸುದೃಢವಾಗಿಡಲು ನಾವು ಏನೆಲ್ಲ ಏರ್ಪಾಡುಗಳನ್ನು ಮಾಡಿಕೊಳ್ಳುತ್ತೇವೆ. ಹಣ್ಣು ಹಂಪಲು, ಡ್ರೈ ಫ್ರೂಟ್ಸ್ಗಳು ಇತ್ಯಾದಿಗಳ ಸೇವನೆ, ವಿವಿಧ ತರಹದ ಆಹಾರಗಳು ಮುಂತಾಗಿ. ಆದರೆ ಆತ್ಮವನ್ನು ಸುದೃಢವಾಗಿಡಲು ನಾವು ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಮಾಡಿದರೂ ಅದು ಅತ್ಯಲ್ಪ. ಆತ್ಮವನ್ನು ಸುದೃಢಗೊಳಿಸಲು ನಮಗೆ ನಮ್ಮ ಸೃಷ್ಟಿಕರ್ತನ ಧ್ಯಾನ ಮಾಡಬೇಕು. ನಮ್ಮೆಲ್ಲರ ಸೃಷ್ಟಿಕರ್ತ, ಆ ಏಕೈಕ ಸೃಷ್ಟಿಕರ್ತ. ಧ್ಯಾನದಿಂದ ಆತ್ಮ ಬಲಿಷ್ಠವಾಗುತ್ತದೆ. ಇದರಿಂದ ಆತ್ಮಕ್ಕೆ ಅಂಟಿಕೊಳ್ಳುವ ರೋಗಗಳು ದೂರವಾಗುತ್ತವೆ. ಮನುಷ್ಯ ಶರೀರಕ್ಕೆ ಅಂಟಿಕೊಳ್ಳುವ ರೋಗಗಳು ಕ್ಯಾನ್ಸರ್, TB, ಮಲೇರಿಯಾ ಮುಂತಾಗಿ ಇರುವಂತೆ ಆತ್ಮಕ್ಕೆ ಅಂಟಿಕೊಳ್ಳುವ ರೋಗಗಳೂ ಇವೆ. ಅವು ಅಸೂಯೆ, ದ್ವೇಷ, ಅಹಂಕಾರ, ಮದ, ಮೋಸ, ಸುಳ್ಳು ಮುಂತಾಗಿ ಇವೆ. ಯಾರಲ್ಲಿ ಆತ್ಮ ದುರ್ಬಲವಾಗುತ್ತದೆಯೋ ಅಲ್ಲಿ ಈ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಇದರಿಂದ ಸಮಾಜದಲ್ಲಿ ಅಶಾಂತಿ, ಅರಾಜಕತೆ ಉಂಟಾಗುತ್ತದೆ. ಕಾರಣ, ಆತ್ಮಕ್ಕೆ ಬಲವನ್ನು ನೀಡುವ ಕೆಲಸ ಸಮಾಜದಲ್ಲಿ ನಡೆಸಬೇಕು. ಇದರಿಂದ ಸಮಾಜದಲ್ಲಿ ಕರುಣೆ, ಸಹಾನುಭೂತಿ, ಪರೋಪಕಾರ, ಪ್ರೀತಿ, ವಿಶ್ವಾಸ ಮುಂತಾದ ಗುಣಗಳು ಕಾಣಸಿಗುತ್ತವೆ. ಹಿರಿಯರಿಗೆ ಬೆಲೆ ಕೊಡುವ, ಅವರ ಸೇವೆಗೈಯುವ ಮನೋಭಾವ ಬೆಳೆಯುತ್ತದೆ. ಸ್ವಾರ್ಥ ಬುದ್ಧಿ ಕಡಿಮೆಯಾಗಿ ವೃದ್ಧ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸದೆ ಮನೆಯಲ್ಲಿಯೇ ಅವರ ಸೇವೆ ಮಾಡಲಾಗುತ್ತದೆ. ಇಂದು ಕರುಣೆಯಿಲ್ಲದ ಜನ ಮನೆಯಲ್ಲಿ ನಾಯಿಗಳನ್ನು ಸಾಕಿ ಹೆತ್ತ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಇಂದು ನಾವು ಎಚ್ಚೆತ್ತುಕೊಳ್ಳಬೇಕಿದೆ. ಸಮಾಜವನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಬೇಕಿದೆ. ಇದರಲ್ಲಿ ಸಾಮಾಜಿಕ ಜಾಲತಾಣಗಳ, ಮಾಧ್ಯಮಗಳ ಪಾತ್ರ ಪ್ರಮುಖವಾದ್ದು. ಬನ್ನಿ, ನಾವೆಲ್ಲರೂ ಉತ್ತಮ ಸಮಾಜವನ್ನು ಕಟ್ಟೋಣ, ಬೇರೆಯವರಿಗೆ ಮಾದರಿಯಾಗಿ ಜೀವಿಸೋಣ.